ಜಯಂತ್. ಸೊ ನಿನ್ನೆ ಕ್ಲಾಸ್ ಒಳಗಡೆ ನಾನು ನಿಮ್ಗೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೆ, ಬಿಡಿಸ್ರಿ ಅಂತ ಹೇಳಿಕಿಂದ. ಸೊ ಬಿಡಿಸಿರ. ಸೊ ಯಾವ ಥರ ಬಂದೈತಿ, ಸೊ ಬಿಡಿಸ್ಬೇಕಾದ್ರೆ ಕನ್ಫ್ಯೂಷನ್ ಆಗಿರ್ತಾರೆ, ಕೆಲವೊಂದ್ರು ಗೊತ್ತಾಗಿಲ್ಲ. ಮತ್ತು ಅದ್ರ ಜೊತೆಗೆ ಏನೈತಿ ಮತ್ತಷ್ಟು ಹುಡುಗರು ಏನೈತಿ 1-2 ಕ್ವಶನ್ಗಳನ್ನ ಕಳಿಸಿದಾರೆ. ಸೊ ಅವ್ರಿಗೆ ಗೊತ್ತಾಗದೇ ಇರೋಂಥದ್ದನ್ನು ಅದನ್ನು ಎಲ್ಲ ಕೂಡ ಬಿಡಿಸ್ತೀನಿ ನೋಡ್ರಿ. ಸೊ ನಿನ್ನೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, ಸೈಜನ್ನು ಸ್ವಲ್ಪ ಪೆನ್ನಿಂದ ದೊಡ್ಡ ಮಾಡ್ಕೊನು. ಓಕೆ. ಒಂದು ಸಂಕೇತ ಭಾಷೆಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ PARENT ಎಂಬುದನ್ನು 148 ಎಂದು ಸಂಕೇತಿಸಲಾಗಿದೆ. ಸೊ ಇದು ಯಾವ ಥರ ಬಂತು 108 ಅಂದ್ರೆ? ಸೊ ನೋಡ್ಕೊಳ್ರಿ, 108 ಹೆಂಗೆ ಬಂತು? ಸೊ WRANGLE ಇದು 160 ಹೆಂಗೆ ಬಂತು ಅನ್ನೋದನ್ನು ಸೊ ಮೊದಲು ತಿಳ್ಕೊಬೇಕು ನಾವು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ಇಲ್ಲಿ ಬರ್ಕೋಬೇಕು. ಏನಪ್ಪ? PARENT. ಸೊ ಇದನ್ನು ಬರ್ಕೊಂಡ್ ಬಳಕ ಅದನ್ನು ಕೂಡಿಸ್ಕೋಬೇಕಾಗತ್ತೆ. P ಅಂದರೆ ಎಷ್ಟೈತ್ರಿ? 16 ಐತಿ. A ಅಂದರೆ 1, R ಅಂದರೆ ಎಷ್ಟು? 18. ಸೊ E ಅಂದರೆ ಎಷ್ಟು ರೀ? 5. N ಅಂದ್ರೆ ಎಷ್ಟೈತಿ ನೋಡ್ರಿ? 14. T ಅಂದ್ರೆ 20. ಸೊ ಟೋಟಲ್ ಇದನ್ನು ಕೂಡಿಸ್ಕೋಬೇಕು. ಎಷ್ಟು? ಸೊ ಡೈರೆಕ್ಟ್ ಏನೈತಿ 4 6 10, ಇದೊಂದು 18, ಇದು 19, 24. ಸೊ 24. ಓಕೆ. ಸೊ 2 2 4, ಇದು 2 6, ಇದು 7. ಓಕೆ. ಸೊ 74 ಬಂತು ಎಲ್ಲ ಕೂಡಿಸಿದ ಮ್ಯಾಗ. ಸೊ 148 ಹೆಂಗೆ ಬರ್ದ? ಇದನ್ನೇನಾರ ಮತ್ತು ಇದ್ರೊಳಗೆ 74ಕ್ಕೆ 74 ಪ್ಲಸ್ ಮಾಡಿದಾನ. ಸೊ 74ಕ್ಕೆ 74, 4 4 8, 7 14. ಸೊ ಅಂದ್ರೆ ಪ್ಲಸ್ ಮಾಡ್ಯಾನ. ಸೊ ಪ್ಲಸ್ಸು ಮಾಡ್ಬೋದು ಅಥವಾ ಇಂಟು 2 ಅಂತೇಶನ್ ಮಾಡಿ ಕೊಡ್ಬೋದು ಆನ್ಸರ. ಸೊ ಈಗೇನೈತಿ ಇಂಟು 2 ಮಾಡಿ ಕೊಟ್ಟರೆ ಏನೈತಿ 148 ಬಂತ. ಅದೇ ಥರನಾಗಿ ಎಲ್ಲ ಅಂಕಿಯನ್ನು ಕುಡ್ಸೊಂದು ಬಳಕ ಅದಕ್ಕೆ ಸೊ ಅದ್ರ ಸೇಮ್ ಇಂಟು 2 ಮಾಡಿ ಅಂತ ಅರ್ಥ ಆಯ್ತು. ಈಗ 148 ಕೊಡೋಣ. ಅದ ಜಾಗದಾಗ ಮತ್ತೆ ಏನು ಕೊಟ್ಟಿರ್ಬೋದು? ಸೊ ಇಂಟು 103 ಮಾಡಿರ್ಬೋದು. ಸೊ 74 ಇಂಟು 3 ಮಾಡಿನೂ ಕೊಟ್ಟಿರ್ಬೋದಲ್ಲ. 4 4 4 4 3 12, 7 7 7 7 3 21, ಇದು 22, 222. ಸೊ ಇಲ್ಲಿ 222 ಕೊಡ್ಬೋದು. ಸೊ ಅಂದರೆ ಏನೋ ಇಂಟು 3 ಮಾಡಿದಾಗ ಇಂಟು 3 ಮಾಡಿದಾಗ 222 ಇಲ್ಲಿ ಕೊಟ್ಟಿರ್ತಾನೆ. ಅಂದಾಗ ಏನತ್ಲ ನಾವು ಕೂಡ ಇದಕ್ಕೆ ಸೊ ಇದಕ್ಕೇನತ್ಲ ಇದನ್ನೆಲ್ಲನೂ ಕೂಡಿಸ್ಕೊಂಡು ಇಂಟು ಮಾಡ್ಬೇಕಾಗತ್ತೆ. ಓಕೆ. ಸೊ ಈಗ ಸೇಮ್ ಅದೇ ಥರನಾಗಿ ಏನೈತಿ GRANTED ಎಂಬುದು ಯಾವ ಥರ ಬಂದೈತಿ ನೋಡ್ಕೊಳ್ರಿ. ಸೊ ಇದನ್ನೆಲ್ಲ ಒಳಸ್ತೀನಿ ನೋಡ್ರಿ. ಟೀಮ್ ಅನ್ನೋದನ್ನು ಸೊ ಯಾವ ಥರ ಬರ್ದಾನ? TEAM. ಸೊ ಓಕೆ. ಟೀಮ್ ಅನ್ನೋದನ್ನು ಏನೈತಿಲ್ಲ. ಸೊ T ಅಂದರೆ ಎಷ್ಟು ಬರ್ತಾನೆ ರೀ? T ಅಂದರೆ ಎಷ್ಟೈತಿ ನೋಡ್ರಿ? 20. ಸೊ ಸೇಮ E ಅಂದ್ರೆ 5, A ಅಂದ್ರೆ 1, M ಅಂದ್ರೆ ಎಷ್ಟೈತಿ? 13. ಸೊ ಕೂಡಿಸಿ ಬಳಕೆ ಎಷ್ಟಾಕೈತಿ? 5 1 6 7 8 9. ಸೊ 9 ಪ್ಲಸ್ 39 ಬಂದೈತಿ. ಸೊ ಓಕೆ. ಸೊ 39 ಬಂತಂದ್ರೆ ಗೊತ್ತಾಗಲಿಲ್ಲ, ಇರಲಿ, ಅದನ್ನು ಅಟ್ಟ ಇಟ್ಕೊಳ್ರಿ. FEAD ಎಂಬುದನ್ನು ಸೊ ಎಷ್ಟು ಬರ್ದಾನ ರೀ? 18 ಬರ್ದಾನ. ಸೊ F ಅಂದ್ರೆ ಎಷ್ಟೈತಿ? 6. ಸೊ F ಅಂದ್ರೆ 6, E ಅಂದ್ರೆ 5, A ಅಂದ್ರೆ 1, D ಅಂದ್ರೆ 4. ಸೊ 8 11 12 14 15 16. ಓಕೆ. ಸೊ 16 ಐತಿ. ಇದು 39 ಐತಿ. ಸೊ ಇಲ್ಲಿ ನೋಡ್ಕೊರಿ ನೀವು ಏನಪ್ಪ ಅಂತಂದ್ರೆ ಇಲ್ಲಿ ಏನೈತಿ? ಸೊ 41 ಐತಿ. ಇಲ್ಲಿ 18 ಐತೆ. ಆದ್ರೆ ಆನ್ಸರ ಒಂದು 39 ಬಂತು, ಒಂದು 16 ಬಂದೈತೆ. ಅಂದಾಗ ಏನು ಮಾಡ್ಯಾನಂತಂದ್ರೆ ಪ್ಲಸ್ 2 ಮಾಡ್ಯಾರ ಬರೇ. ಸೊ ಏನೂ ಮಾಡಿಲ್ಲ ಅವ, ಬರೇ ಎಷ್ಟು? ಪ್ಲಸ್ 2. ಪ್ಲಸ್ 2 ಮಾಡಿರಂದ್ರೆ ಎಷ್ಟು ಆಕೈತಿ? ಪ್ಲಸ್ 2 ಮಾಡಿರಂದ್ರೆ 39ಕ್ಕೆ 2 42, 41 ಆಕೈತಿ. ಸೊ 16ಕ್ಕೆ 2 ಮಾಡ್ರೆ 18 ಆಯ್ತು. ಅದೇ ಥರನಾಗಿ ಆರೆಂಜ್ ಅನ್ನೋದೇನದಿಲ್ಲ. ಸೊ ಅದನ್ನು ನಾವು ನೋಡ್ಕೋಬೇಕೀಗ. ಸೊ ಆರೆಂಜ್ ಸಲುವಾಗಿ ನೋಡ್ಕೋರಿ. ಈಗ ನಳಿಸ್ತೀನಿ.
ಸೊ ಆರೆಂಜ್ ಅನ್ನೋದದ ಎಷ್ಟು ಬಂದೈತಿ ನೋಡಿ. ಒಟ್ಟ ನೀವು ಏನು ಮಾಡ್ಬೇಕಂದ್ರೆ ಮೇನ್ ನಾನು ಹೇಳೋದು ಎದಕ್ಕಂದ್ರೆ ನಿಮಗೆ ಸೊ ಮೇನ್ ಬರ್ಕೋಬೇಕಷ್ಟ. ನೀವು ಬರ್ಕೊಳ್ಳಲ್ದು ಏನು ಮಾಡ್ತೀರಿ ಹಂಗೆ ತಪ್ಪು ಮಾಡಿಬಿಡ್ತೀರಿ. ORANGE. ಸೊ ORANGE. ಓಕೆ. ಸೊ ಓ ಅಂದರೆ ಎಷ್ಟೈತಿ? ಓ ಅಂದ್ರೆ 15. ಫಸ್ಟ್ ಇದನ್ನು ನಾವು ಟೇಬಲ್ ಬೈಪಾಟ್ ಹಾಕೋದು ಕೊಳೆ ಮೇಲೆ ಡೈರೆಕ್ಟ್ ಹಂಗೆ ಬರ್ಕೊಂಬಿಟ್ಟು ಅಂದ್ರೆ ಆರಾಮಾಗಿ ಗೊತ್ತಾಕೈತಿ. R ಅಂದ್ರೆ 18, A ಅಂದ್ರೆ 1, N ಅಂದರೆ ಎಷ್ಟು? N ಅಂದ್ರೆ 14, G ಅಂದ್ರೆ 7, E ಅಂದ್ರೆ 5. ಯಾಕತ್ತಾರೆ ಕಡ್ರಿ? O ಅಂದ್ರೆ 15, R ಅಂದ್ರೆ 18, A ಅಂದ್ರೆ 1, N ಅಂದ್ರೆ 14, ಸೊ G ಅಂದ್ರೆ 7. ಅತಿ ಹೆಚ್ಚಾಗಿ ಸ್ಪೀಡ್ ಮಾಡಕ್ಕೆ ಹೋಗಿ ತಪ್ಪು ಮಾಡಬಾರ್ದು. ಅದರ ಸಂಬಂಧತ್ಲೆ ಹೊಳ್ಳಲ್ಲಿ ನೋಡ್ಬೇಕು ಯಾವಾಗಿದ್ರು ನೀವು. E ಅಂದ್ರೆ 5. ಸೊ ಟೋಟಲ್ ಎಷ್ಟಾಯ್ತು ರೀ? 8 8 16, 10 26, 27 28 29 30 ಆಗುತ್ತಾ? ಸೊ 8 16, 26, 27 28 29 30. ಸೊ 30 ಆಗುತ್ತೆ ಅಂತಂದ್ರೆ ಟೋಟಲ್ 60 ಆಯ್ತು. 60 ಪ್ಲಸ್ 2 62 ಆನ್ಸರ್. ಅದಕ್ಕೆ ಹೇಳಕತ್ತೀನಿ ನಾವು ಸ್ಪೀಡಾಗಿ ಮಾಡ್ಬೇಕಾದ್ರೂ ಈ ಥರ ತಪ್ಪನ್ನು ಮಾಡ್ತೀವಿ. ಅದಕ್ಕೆ ಏನೈತಿಲ್ಲ ಕರೆಕ್ಟಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಈ ಥರ ಲೆಕ್ಕನ ಬಿಡಿಸ್ಕೋಬೇಕು. ಏನೂ ಇಲ್ಲ. ಸೊ ಅದನ್ನೆಲ್ಲ ಇದ್ದಿದ್ದ ಅಂಕಿಗಳನ್ನು ಕೂಡ್ಸೊಂದನು ಡೈರೆಕ್ಟಾಗಿ ಏನು ಮಾಡ್ಯಾನತ್ತಂದ್ರೆ ಅದಕ್ಕೆ 2 ಪ್ಲಸ್ ಮಾಡಿದಾನೆ. ಇಷ್ಟು ಬಿಟ್ರೆ ಬೇರೆ ಅದರೊಳಗೆ ಏನೂ ಇಲ್ಲ. ಓಕೆ. ಸೊ ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ರೈನ್ಬೋ ಅನ್ನೋದನ್ನು S19 OC 15X ಎಂದು ಬರೆಯಲಾಗಿದೆ. SUNSHING. ಇದೇನು ಇಲ್ರಿ, ಸಿಂಪಲ್ ಆಗಿ ಇದನ್ನು ಅಳಿಸ್ತೀನಿ ನೋಡ್ರಿ. ಇಲ್ಲಿ ಕರೆಕ್ಟಾಗಿ ಮತ್ತೆ ಬರಿತೀನಿ. ಇದರ ಆನ್ಸರ್ ಏನಂತೆ 62. ಸೊ ಎರಡನೇದ್ರದ್ದು ಆನ್ಸರ್ 62 ಇದರ ಆನ್ಸರ್. ಸೊ ಆರ್ ಅನ್ನೋದನ್ನು ಏನು ಮಾಡ್ಯಾನು? ಆರ್ ಅಂದ ಬಳಕ ಸೊ ಆರ್ ಆದ ಬಳಕ ಪ್ಲಸ್ 1 ಮಾಡಿ ಆರ್ ಆದ ಬಳಕ ಎಸ್ ಬರ್ತೈತಿ. ಅದನ್ನು ಎಸ್ ಇದಕ್ಕಿದ್ದಂಗೆ ಬರೋಣ. ಎ ಅಂದರೆ ಏನೈತ್ರಿ? ಎದ ಸಂಕೇತ ಎಷ್ಟೈತಿ ನೋಡ್ರಿ. ಸೊ ಎದ ಸಂಕೇತ ಏನೈತಿ? ಎದ ಸಂಕೇತ 1 ಐತಿ. ಸೊ ಅದನ್ನು ಏನು ಮಾಡ್ಯಾನಂದ್ರೆ ಇಲ್ಲಿ 1 ಬರ್ದಾನ. ಆಯ್ದ ಸಂಕೇತ ಏನೈತ್ರಿ? ಆಯ್ದ ಸಂಕೇತ ಏನೈತಿ ಅಂದ್ರೆ 9 ಐತಿ. ಸೊ ಅದನ್ನು ಏನೈತಿ 9 ಬರ್ದಾನ. ಓಕೆ. ಎನ್ದ ಸಂಕೇತ ಎನ್ನದ ಇಲ್ಲಿ ಓ ಬಂದೈತಿ ಅಂದ್ರೆ ಎನ್ ಆಗೋಣ ಏನೈತಿ? ಓ ಐತಿ. ಸೊ ಇಲ್ಲಿ ಬಿ ಐತಿ. ಬಿದ ಮುಂದಿನ ಬಾಜು ಏನೈತಿ? ಸಿ ಬರ್ದಾನ. ಅಂದ್ರೆ ಒಂದೊಂದು ಪ್ಲಸ್ ಮಾಡ್ಯಾನ. ಸೊ ಒಂದೊಂದು ಪ್ಲಸ್ ಮಾಡ್ಯಾನ. ಮುಂದೆ ಓದ ಜಾಗದಾಗ ಎಷ್ಟೈತಿ? 15. ಓದ ನಂಬರ್ 15, ಡಬ್ಲ್ಯೂ ಆಗೋಣ ಎಕ್ಸ್. ಈ ಥರ ಮಾಡಿದಾನ. ಆ ಥರ ಅಂದ ಬಳಕ ಸೇಮ್ ಇದು ಹಂಗೈತೆ ನೋಡ್ಕೋಬೇಕ್ರಿ. ಮತ್ತು ಅದಕ್ಕೆ ಲಿಂಕ್ ಇತ್ತಂದ್ರೆ ಓಕೆ, ಇಲ್ಲಂದ್ರೆ ಮತ್ತೆ ತಪ್ಪಾಕೈತೆ ಅದು. ಅದಕ್ಕೇನಿಲ್ಲ. ಸೊ ಕೆಳಗಿಂದ ಇದಕ್ಕೆ ನೋಡ್ಕೊಳ್ರಿ. SUN ಎಸ್ ಅಂದ್ರೆ ಎಸ್ ಆಗೋಣ T, ಯು ಆಗೋಣ ಯುದ ನಂಬರ್ 21 ಐತ್ರಿ. ಸೊ ಯುದ ನಂಬರ್ 21 ಐತಿ. ಎನ್ ಇದ್ದಿದ್ದನ್ನು ಓ ಬರ್ದಾನು. ಎಸ್ ಅಂದ್ರೆ ಎಸ್ ಆದ ಬಳಿಕ T. ಎಚ್ ಅಂದ್ರೆ 19. ಎಚ್ ಅಂದ್ರೆ ಎಷ್ಟೈತಿ ನೋಡ್ರಿ? ಎಚ್ ಅಂದ್ರೆ 8 ಅಲ್ಲ. ಸೊ ಆಯ್ ಅಂದ್ರೆ 19. ಇಲ್ಲಿ ತಪ್ಪಾಗೈತಿ ಅಂದ್ರೆ ಸೊ ಬರಿಬೇಕಂದ್ರೆ ಮಿಸ್ಟೇಕ್ ಆಗೈತಿ ಇದು. ಸೊ ಮಿಸ್ಟೇಕ್ ಐತಿ ಅಂದ ಬಳಿಕ ಇನ್ನೇನೈತಿಲ್ಲ ಡೈರೆಕ್ಟಾಗಿ ನಾನು ಸೊ ಫಸ್ಟಿಗೆ ಇದಕ್ಕೆ ಲಿಂಕ್ ತೊಗೊಂಬಿಡ್ರಿ ನೀವು. ಸೊ ಲಿಂಕ್ ಹೆಂಗೈತಿ ನೋಡ್ಕೊಳ್ರಿ. ಒಂದು ಫಸ್ಟಿಗೆ ಏನು ಮಾಡ್ಯಾನು? 1 ಇದ್ದಿದ್ದನ ಸೊ 1 ಪ್ಲಸ್ ಮಾಡ್ಯಾನ ಅಷ್ಟ. ಎಮ್ ಐತಾ? ಸೊ ಎಮ್ ಆದ ಬಳಿಕ ಎನ್. ಸೊ ಎಮ್ ಆದ ಬಳಿಕ ಏನು ಬರುತ್ತೆ ನೋಡ್ರಿ? ಎಮ್ ಆದ ಬಳಿಕ ಎನ್. ಓ ಜಾಗದಾಗ ಏನು ಕೊಟ್ಟಾನಂತಂದ್ರೆ ಓದ 15 ಐತಿಲ್ಲ. 15 2 ಸರ ಬರ್ದಾನ. ಸೊ 15 2 ಸರ ಅದಾನು. ಎನ್ ಆಗೋಣ ಮತ್ತು ಓ ಐತಿ. ಓ ಎಂತ ಎಲ್ ಆಗೋಣ
ಎಲ್ಲಗಣ ಎಂ ಬಂದೈತಿ. ಆ ಇದ್ದ ಜಾಗದಾಗ ಆ ಆದ ಬಳಕ ಜೆ ಐತಿ. ಅಂದ್ರೆ ಇಲ್ಲಿ ಆಪ್ಷನ್ ನೋಡ್ಬೇಕಾಗತ್ತೆ. ಮೇನ್ ಏನಾಗುತ್ತಂದ್ರೆ ಸಮಸ್ಯೆ ಇಲ್ಲಿ ಆಪ್ಷನ್ ಅನ್ನು ನೋಡ್ಕೊಂಡ್ಬಿಟ್ಟು ಆನ್ಸರ್ನ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ಏನೈತಿ, ಸೊ ಜಿ ಇದ್ದ ಜಾಗದಾಗ ಏನೈತಿ, ಸೊ ಜಿ ಇದೇನೈತಿ 7 ಐತಿ. ಸೊ ಜಿ ಇದೇನೈತಿ 7 ಐತಿ. ಮುಂದೆ ಎಚ್ ಇದೇನೈತಿ 8 ಐತಿ. ಸೊ ಈ ಥರ ಟಿ ಆದ ಬಳಕ ಏನೈತಿ, ಟಿ ನೆಕ್ಸ್ಟ್ ಏನೈತಿ ಯು. ಸೊ ಈ ಥರ ಆನ್ಸರ್. ಅಂದ್ರೆ ಕೆಲವೊಂದು ಸಾರಿ ಏನೈತೆ ಅಂದ್ರೆ ಅಲ್ಲೇ ಕ್ವಶನ್ಗಳನ್ನು ನೋಡೋದ್ರಿಂತ ಅಷ್ಟೇ ಅಲ್ಲ, ಅದನ್ನ ಆಪ್ಷನ್ಸ್ಗಳನ್ನು ನೋಡ್ಕೋಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಮತ್ತೊಬ್ಬರು ಇಲ್ಲಿ ಒಂದು ಸ್ಟೂಡೆಂಟ್ ಇದನ್ನು ಕಳ್ಸ್ಯಾರ. ಸೊ ಕ್ವಶನ್ ಅದನ್ನು ನೋಡ್ಕೊಡ್ರಿ. ಇದಾಯ್ತು. ಸೊ ಡೈರೆಕ್ಟಾಗಿ ಹೇಳ್ಬೇಕಂತಂದ್ರೆ ಎನ್ 15 ಎಮ್ ಎಲ್ ಆದ ಮತ್ತು ಎಮ್. ಸೊ ಆಯ್ದು ಸಿಂಬಲ್ 9, ಜಿದ 7, 9 7, ಎಚ್ ಆದ ಬಳಕ ಐ. ಸೊ ಟಿ ಅಂದ್ರೆ ಅದು ಕ್ವಶನ್ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಅಲ್ಲಿ ಮುಂದೆ ಆಪ್ಷನ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ಆನ್ಸರ್ ಮಾಡ್ಬೇಕಾಗತ್ತೆ. ತಿಳಿತಾ? ಸೊ ನೆಕ್ಸ್ಟ್ ನೋಡ್ಕೊಳ್ರಿ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ DEFINITE ಎಂಬುದನ್ನು FITEDENT ಅಂತ ಬರ್ದಾರ. ಡಿ ಅಂದರೆ ಏನ್ರಿ, ಡಿ ಅಂದರೆ ಇಲ್ಲೈತಿ. ಡಿ ಆದ ಬಳಕ ಎಫ್ ಬಂದೈತಿ. ಸೊ ಡಿ ಅಂದ್ರೆ 1 ಪ್ಲಸ್ ಮಾಡ್ಯಾನತ್ತೀರ, ಆಯಿತು. ಅದಕ್ಕೆ 1 ಪ್ಲಸ್ ಮಾಡಿದ್ರೆ ಇ ಆದ ಬಳಕ 1 2 3 4 ಪ್ಲಸ್ ಮಾಡ್ಯಂತೀರಿ. 2 4 ಅಂತಂದ್ರು ಟಿ ಐತಿ. ಸೊ ಎಫ್ ಆದ ಬಳಕ ಟಿ, ಎಫ್ ಇಲ್ಲೈತಿ 1 2 3 4 5 6 7 8 9. ಓ ಹಂಗಂದ್ರೆ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಇಲ್ಲಿ ಏನು ಮಾಡ್ಯಾನತ್ತಂದ್ರೆ ಅವನು ಕರೆಕ್ಟಂಗಿ ನೋಡ್ಕೊಡ್ರಿ. ಒಂದು ಸ್ವಲ್ಪ ಇದನ್ನು ಹೇಳ್ತೀನಿ, ಇಲ್ಲೇ ಬಿಡಿಸ್ತೀನಿ ನೋಡ್ರಿ. ಏನೂ ಇಲ್ಲ, ಇದು ವೆರಿ ಸಿಂಪಲ್ ಐತಿ. ಇದು ಅಂದ್ರೆ ಬರೀ ತಿಳ್ಕೊಂಡ ಹಾಕಿಬಿಡ್ಬೇಕಾಗಿತ್ತು ಅಷ್ಟೇ ಇದನ್ನು. ಸೊ ಹೆಂಗೈತಿ ಅಂತ ತಕ್ಷಣ ನೋಡ್ಕೊಡ್ರಿ. ಡಿ ಐತೆ, ಡಿ ಇ ಎಫ್ ಐ ಎನ್ ಐ ಟಿ ಇ. ಸೊ ಓಕೆ. ಅವಾಗ ಇಲ್ಲಿ ಏನು ಮಾಡಿ ಅಂತಂದ್ರೆ ಬರೀ 2 ಮಾರ್ಕ್ ಮಾಡ್ಕೊಳ್ರಿ. ಸೊ 2 ಮಾರ್ಕ್ ಮಾಡ್ಕೊಳ್ರಿ. ಅವ ಏನು ಮಾಡ್ಯಾನಂತಂದ್ರೆ ಎಫ್ ಐ ಅಂದ್ರೆ ಸೊ ಫಸ್ಟ್ನೇದು 2 ಬಿಟ್ಟಾನು, ಎಫ್ ಐ ಬರ್ದಾನು. ಮತ್ತು ಅದ್ರ ಮುಂದಿನ ಬಿಟ್ಟಾನು, ಮತ್ತು ಅದ್ರ ಮುಂದಿನ ಒಂದು ಎನ್ ಐ ಬಿಟ್ಟಾನು, ಟಿ ಇ ಬರ್ದಾನು. ಮತ್ತು ಏನು ಮಾಡ್ಯಾನ ಅವಾಗ ಮತ್ತು ಫಸ್ಟ್ನೇದು 2 ಬರ್ಕೊಂಡಾನು, ಡಿ ಇ ಬರ್ದಾನು. ಮುಂದೆ ಎನ್ ಐ. ಸೊ ಎನ್ ಐ. ತಿಳಿತಾ? ಏನು ಮಾಡ್ಯಾನಂತಂದ್ರೆ ಇಲ್ಲಿರುವಂತಹ ಈ 2 ಪದಗಳೇನದಲ್ಲ, ಸೊ 2 ಮಾಡ್ಕೊಂಡಾನು. ಇದ್ರೊಳಗೆ 2 ಅಕ್ಷರಗಳದ ಒಂದೊಂದು ಪದ ಮಾಡ್ಕೊಂಡಾನು. AL OW ಈ ಥರ ಬರ್ಕೊಂಡಾನು. ಅವಾಗ ಏನು ಮಾಡ್ಯಾನು, ಸೊ 2ನೇ ಪದವನ್ನು ಫಸ್ಟ್ ಬರ್ದಾನ. ಸೊ ಇಲ್ಲಿರ್ತಕ್ಕಂತಹ ಈ ಡಬಲ್ ಎಫ್ ಅನ್ನೋದೇನೈತಿ, ಸೊ ಫಸ್ಟ್ ಬರ್ಕೊಂಡಾನು. ಅಂತ ಲಾಸ್ಟ್ನೇ ಪದವನ್ನು ಸೆಕೆಂಡ್ ಬರ್ಕೊಂಡಾನು. ಸೊ ಮತ್ತು ಫಸ್ಟ್ನೇ ಪದವನ್ನು ಬರ್ಕೊಂಡಾನು. ಅದ್ರ ನೆಕ್ಸ್ಟ್ ಪದವನ್ನು AL ಅಂತ ಬರ್ಕೊಂಡಾನು. ಸೊ ಇದೇ ಥರನಾಗಿ ಇಲ್ಲಿ ಕೊಟ್ಟಾರ ನೋಡ್ರಿ. ಅದೇ ಈಜಿ ಐತಿ. ಅದೇನು ಅಷ್ಟು ಅಲ್ಲಿ ನೋಡಿ ಕೂಡಲೇ ಆನ್ಸರ್ ಮಾಡ್ಬೇಕು. ಅದಕ್ಕೆ ಏನು ಹೇಳೋದಂದ್ರೆ ನಿಮ್ಗೆ ಕ್ಲಾಸ್ ಮಾಡಿದ್ರೆ ಅಂದ್ರೆ ಗೊತ್ತಾಗಿರುತ್ತೆ. ಅಂದ್ರೆ ಗೊತ್ತಿರಂಗಿಲ್ಲ ಇದೆಲ್ಲನೂ. ಅದಕ್ಕೆ ಏನೈತಿಲ್ಲ ಸೀದಾ ಏನೈತಿ 2 ಪದಗಳನ್ನ ಮಾಡ್ಕೊಂಡ್ಬಿಡ್ಬೇಕು ನೀವು. ಇಲ್ಲಿ ಮಾಡ್ತೀನಿ ನೋಡ್ರಿ. ATT ACHED 2 ಪದಗಳದ. ಸೊ ಆ್ಯಕ್ಚುಲಿ ಏನಾಗುತ್ತಂದ್ರೆ ಇದು ನಡೆಸ್ತೀನಿ. ಈ ಥರ ಪೆನ್ಸಿಲ್ ಇರಲಿ ಅದು. ಯಾಕಂದರೆ ಇದು ಬೋರ್ಡ್ ಮ್ಯಾಗ ವರ್ಕ್ ಮಾಡ್ಬೇಕಾಗುತ್ತಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಅಕ್ಷರಗಳ ಕರೆಕ್ಟ್ ಆಗಲ್ಲ. ಮೊದಲು ಹೇಳ್ಬೇಕಾದ್ರೆ ನನ್ನ ಅಕ್ಷರ ಚೆಂದ ಆಗೋದಿಲ್ಲ.
ಸೊ ಹಂಗೆ ಏನತ್ಲೆ ನಿಮ್ಗೆ ತಿಳಿಸ್ತೀನಿ ನಾನು. ಅದಕ್ಕೆ ಇದನ್ನೆಲ್ಲನೂ ಇದು ಪ್ಯಾಟ್ರನ್ ಮಾಡ್ಕೊಂಡು ಮಾಡತ್ತೀನಿ. ಇಲ್ಲಿಕಂದ್ರೆ ನಾನು ಲೈವ್ ಕ್ಲಾಸ್ ಎಲ್ಲ ಮಾಡ್ತೀನಿ ಕರೆ, ಅದ್ರ ಲೈವ್ ಕ್ಲಾಸಿಗೆಲ್ಲ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ, ಅದನ್ನೆಲ್ಲ ಕಲ್ತ್ಕೊಂಡು ಮಾಡ್ತೀನಿ. ನಾನು ACHED ಎರಡೆರಡು ಪದಗಳನ್ನು ತಗೊಂಬಿಡ್ರಿ. ಅಂದ್ರೆ ಫಸ್ಟಿಗೆ TA ಅಂದರೆ ಎರಡನೇ ಪದ ಅಂತ ತಂದಾನು, ಮುಂದೆ ಲಾಸ್ಟ್ನೇ ಪದ ತಂದಾನ DE ಅಂದ್ ಮುಂದೆ AT ಅಂತಂದಾನ. ಅಂದ್ರೆ ಫಸ್ಟ್ನೇ ಪದ ಮತ್ತನು CH ಅಂದ್ರೆ ಇದಕ್ಕಿದ್ದಂಗೆ ಇಟ್ಟಾನ. ಸೊ ಅಂದ್ರೆ ಆನ್ಸರ್ ಇದು ನೋಡ್ರಿ, ಏನೈತಿ TAED AT CH, ಇದು ಆನ್ಸರ್ ಸರಿಯಾದದ್ದು. ಓಕೆ, ಸೊ ಮತ್ತೊಂದು ಪ್ರಶ್ನೆ ಏನು ಕೊಟ್ರೆ ಇದು ಲಾಸ್ಟ್ ಐತಿ. ಸೊ ಇದನ್ನ ಮುಗಿಸ್ಬಿಟ್ಟ ಎಂಡ್ ಮಾಡಿಬಿಡೋನು ಕೋಡಿಂಗ್. ಮುಂದೇನೈತಿ ಸರಣಿಯನ್ನು ನಾಳೆಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸಮಯ ಸಿಕ್ತಂದ್ರೆ ಹಾಕ್ತೀನಿ ನಾಳೆಗೆ, ಇಲ್ಲಾಂದ್ರೆ ಮತ್ತೆ ಮುಂದೆ ಹಾಕ್ತಾ ಇರ್ತೀನಿ. ಓಕೆ, ಈಗ ನೋಡ್ಕೊಳ್ರಿ ಗೋಲ್ಡನ್. ಸೊ ಗೋಲ್ಡನ್ ಎಂಬುದರ ಸಂಕೇತವನ್ನು ಏನು ಮಾಡಿದಾರತ್ತಂದ್ರೆ ಅವ್ರ MPHPGF ಅಂತೇಶಿಂದ ಬರ್ದಾನ. ಸೊ ಗೋಲ್ಡನ್ ಎಂಬುವ ಪದವನ್ನು MPHPDN ಅಂತೇಶಿಂದ ಬರ್ದಾನ. ಸೊ ಅದನ್ನು ಯಾವ ಥರ ಮಾಡಿದಾನ ಅಂತೇಶಿಂದ ನಾವು ನೋಡ್ಕೋಬೇಕು ಈಗ ಸದ್ಯಕ್ಕೆ. ಓಕೆ, ಮುಂದೆ GERMAN, ಸೊ ಅದನ್ನು SFHPCO ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಅವನು ಕೇಳಿರ್ತಕ್ಕಂಥದ್ದು ಕ್ವಶನ್ ಏನಪ್ಪ ಅಂತಂದ್ರೆ ಗ್ಲೋಬಲ್. ಸೊ ಗ್ಲೋಬಲ್ ಎಂಬುದರ ಸಂಕೇತ ಏನಾಗಿರುತ್ತದೆ? ಸೊ ಅವನು ಕೇಳಿದ್ದು ಇದು. ಸೊ ಯಾವ ಥರ ಕೇಳಿದಾನ ನೋಡ್ಕೊಳ್ರಿ. ಏನು ಮಾಡ್ಯಾನಪ್ಪ ಅಂತಂದ್ರೆ ಭಾಳ ಟ್ವಿಸ್ಟ್ ಮಾಡಿದಾನೆ ಇದನ್ನು. ಸೊ ಭಾಳ ಟ್ವಿಸ್ಟ್ ಅಂದ್ರೆ ಏನಪ್ಪ ಈಗ ನೋಡ್ಕೊಳ್ರಿ. ಇದು ಕರ್ಸರ್ ಆ ಕಡೆ ಈ ಕಡೆ ಓಡಾಡ್ತೈತಿ ಹಂಗೆ. ಹಾಂ, ಗೋಲ್ಡನ್. ಸೊ ಇದನ್ನು ಏನು ಮಾಡ್ಯಾನಂದ್ರೆ ಅವ ಎರಡು ಪಾಠದಾಗ ಮಾಡ್ಕೊಂಡಾನ. GOL ಒಂದು ಬೇರೆ ಮಾಡ್ಕೊಂಡಾನ, ಮುಂದೆ GOLDEN. ಸೊ ಅವ ಏನು ಮಾಡ್ಯಾನಂದ್ರೆ L ಪ್ಲಸ್ ಒಂದು L ಆಗಣ M, O ಆಗಣ ಸೊ P, G ಆಗಣ H. ಅದೇ ಥರ ಏನೈತಿ N ಅಂದಿದ್ದಂದ್ರೆ OP ಅಂದ್ರೆ ಇಲ್ಲಿ ಪ್ಲಸ್ ಎರಡು ಮಾಡ್ಯಾನ, ತಿಳಿತಾ? ಅಂದ್ರೆ ಹಿಂದಿನ ಮುಂದೆ ತೊಗೊಂಬಂದ ನಾವು, ಅಂದ್ರೆ ಮೂರು ಡಿವೈಡ್ ಮಾಡ್ಕೊಂಡು ಮತ್ತು ಹಿಂದಿನ ಮುಂದೆ ತಂದು ಅದಕ್ಕೆ ಪ್ಲಸ್ ಅಥವಾ ಮೈನಸ್ ಮಾಡ್ಯಾನ ನಾವು. ಈ ಥರ ಏನಂತಲೇ ಭಾಳ ಇವು ಒಂಥರ ಟ್ವಿಸ್ಟ್ ಕ್ವಶನ್ ಇದೆ. EF ಬಿಟ್ಟಾನ ಅಂದ್ರೆ ಇಲ್ಲಿ ಪ್ಲಸ್ 2 ಅಂದ್ರೆ ಏನು ಮಾಡ್ಯಾನ G ಬರ್ದಾನ ಅಂತ. D ಆದ ಬಳಿಕ E ಬಿಟ್ಟಾನ, F ಬರ್ದಾನ. ಸೊ ಅಂದ್ರೆ ಪ್ಲಸ್ 2 ಮಾಡ್ಯಾನ. ಅಂದ್ರೆ ಮೊದಲು ಏನು ಮಾಡ್ಯಾನಂತಂದ್ರೆ ಈ ಮೂರು ಅಕ್ಷರಗಳಿಗೆ ಸೊ ಇಲ್ಲಿ ನೋಡ್ಕೊಳ್ರಿ ಎರಡನೇದೊಂದು GERMAN ಅಂದ್ರೆ ಮೂರ್ದು ಒಂದೊಂದು ಪದ ಮಾಡ್ಕೊಂಡಾನೆ ಇಲ್ಲಿ. ಅದಕ್ಕೆ ಏನು ಮಾಡೋಣ, ಇದನ್ನು ಮೈನಸ್ ಹಿಂದಿನ ಮೂರನೇ ಅಕ್ಷರವನ್ನು ಸೊ ಫಸ್ಟಿಗೆ ತೊಗೊಂಬಂದಾನ, ಅಲ್ಲಿ ಒಂದೊಂದು ಪ್ಲಸ್ ಮಾಡ್ಕೋತೀಗಾನ. E ಆಗೋಣ F, ಸೊ G ಆಗೋಣ H. ಇದು ಮತ್ತು ಇನ್ನು ನೆಕ್ಸ್ಟ್ ಪದದೊಳಗೆ ಏನೈತಿ ಎರಡೆರಡು ಪ್ಲಸ್ ಮಾಡ್ಯಾನ. N ಇದ್ದಿದ್ದಂದ್ರೆ M ಬಿಟ್ಟಾನ O, N O ಬಿಟ್ಟಾನ P ಬರ್ದಾನ. A ಅಂದ್ರೆ B ಬಿಟ್ಟಾನ C ಬರ್ದಾನ. M ಅಂದ್ರೆ O ಬಿಟ್ಟಾನ M ಅಂದ್ರೆ N ಬಿಟ್ಟಾನ, N ಬಿಟ್ಟು ಕಿಸಿಂದ O ಬರ್ದಾನ. ಸೊ ಅದಕ್ಕೆ SFHPCO ಈ ಥರ ಬಂದೈತದ. ಸೊ ಅದೇ ಥರ ಏನೈತಿಲ್ಲ ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಗ್ಲೋಬಲ್ ಅನ್ನೋದು. ಸೊ ಗ್ಲೋಬಲ್ ಅನ್ನೋದ್ರದ ನಾವು ಆನ್ಸರನ್ನು ಕಂಡು ಹಿಡಿಬೇಕಾಯ್ತು ಅಂದ ಬಳಕ ಸೊ ಮ್ಯಾಗಿಂದ ಇರ್ತಕ್ಕಂಥದ್ದನ್ನು ನಾವು ನೋಡಿದ ಮ್ಯಾಗ ಈಗ ಇಲ್ಲಿ ಮೊದಲು ಗ್ಲೋಬಲ್ ಅಂತ ಬರ್ಕೊಡ್ರಿ, ಅದರೊಳಗೆ ಎರಡು ಪದಗಳನ್ನಾಗಿ ವಿಂಗಡಿಸ್ಕೋರಿ.
ಜಿ ಎಲ್ ಓ ಬಿ ಎ ಎಲ್. ಓಕೆ, ಸೊ ಓ ಅನ್ನೋದನ್ನು ಒಂದು ಪ್ಲಸ್ ಮಾಡ್ಯಾನ, ಸೊ ಪಿ ಎ ಬತ್ತ. ಎಲ್ ಆದ ಬಳಿಕ ಎಮ್ ಬತ್ತ, ಜಿ ಆಗೋಣ ಎಚ್ ಬಂತ. ಓಕೆ, ಅದೇ ಥರ ಏನೈತಿ, ಸೊ ಇಲ್ಲಿರ್ತಕ್ಕಂಥ ಎಲ್ಲನ್ನು ಎಮ್ ಒಂದು ಬಿಟ್ಟಾನ, ಪ್ಲಸ್ ಮಾಡ್ಯಾನ, 2 ಮಾಡ್ಯಾನ, ಅಂದ್ರೆ ಎನ್ ಬಂತು. ಎ ಇದ್ದಿದ್ದನ್ನು ಬಿ ಬಿಡ್ತಾನ, ಸಿ ಬರ್ದಾನ. ಬಿ ಇದ್ದಿದ್ದನ್ನ ಸಿ ಬಿಟ್ಟ ಡಿ ಬರಿತಾನ. ಅಂದ್ರೆ ಆನ್ಸರ್ ಪಿ ಎಮ್ ಎಚ್ ಎನ್ ಸಿ ಡಿ. ಸೊ ಪಿ ಎನ್ ಎಚ್ ಎನ್ ಸಿ ಡಿ. ಸೊ ಈ ಥರ ಆನ್ಸರ್ ಆಯ್ತದೆ. ಅಂದರೆ ಇದೊಂದು ಟ್ವಿಸ್ಟ್ ಕ್ವಶನ್ ಐತೆ. ಅಂದರೆ ಏನಪ್ಪ ಅದು, ಇದು 2024 SSC GD ಕಾನ್ಸ್ಟೇಬಲ್ ಕೆ ಇರ್ತಕ್ಕಂಥದ್ದು. ಇದು ನೋಡಿದ ಕೂಡಲೇ ಅಷ್ಟೊಂದು ಸಲೀಸಾಗಿ ಆನ್ಸರ್ ಮಾಡೋಕೆ ಆಗೋದಿಲ್ಲ. ಆಲ್ಮೋಸ್ಟ್ ಇದನ್ನು ಕ್ವಶನ್ ಏನಂತೆ ಹುಡುಗರು ಬಿಟ್ಟ ಬಂದಿರ್ತಾರೆ. ಯಾಕಂದ್ರೆ ಮೊದಲನೇ 3 ಅಂದರೆ ಡಿವೈಡ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಇದನ್ನ ಅರ್ಧ ಮಾಡಿ ನೋಡ್ಬೇಕು, ಇಲ್ಲ ಕೂಡಿಸಿ ನೋಡ್ಬೇಕು, ಕಳೆದು ನೋಡ್ಬೇಕು, ಸೊ ಮುಂದೆ ಮಾಡಿ ನೋಡ್ಬೇಕು. ಅದೆಲ್ಲನೂ ನೋಡಿದಾಗ ಏನತ್ತಲ್ಲ, ಸೊ ಅಷ್ಟು ಅಂದರೆ ಈ ಥರ ಕ್ವಶನ್ಗಳು ಈ ಸಾರಿ ಪಕ್ಕಾ ಬರ್ಬೋದು. ಇದನ್ನ ನೆನಪಿಟ್ಕೊಳ್ರಿ ನೀವು. ಅಂದರೆ ಈ ಪ್ಯಾಟರ್ನ್ದಾಗ ಹಿಂದೆ ಕೇಳ್ಯಾನ ಅಂದ ಬಳಿಕ ಮುಂದೆ ಈ ಥರ ಕೇಳ್ತಾನೆ. ಅಂದರೆ ಇದನ್ನು ಹುಡುಗರ ಸಾಕಷ್ಟು ತಪ್ಪಾಕ್ಯಾರಂದ್ರೆ ಈ ಥರ ಪ್ಯಾಟರ್ನನ್ನು ಕೇಳೋ ಸಾಧ್ಯತೆಗಳು 100% ಇರ್ತೈತಿ. ಸೊ ಈ ಥರ ನಿಮ್ಮ ಕೋಡಿಂಗ್ ಡಿಕೋಡಿಂಗ್ ಮ್ಯಾಗ ಇರ್ತಕ್ಕಂತಹ ಟ್ವಿಸ್ಟ್ ಕ್ವಶನ್ ಆಯಿತು. ಸೊ ಟೋಟಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೀನಿ. ಇನ್ನು ನೆಕ್ಸ್ಟ್ ಏನಂತಿ ಸರಣಿ ಒಳಗೂ ಕೂಡ ಸೊ ಅಕ್ಷರ ಸರಣಿಗಳಂತ ಬರ್ತಾವ, ವರ್ಣಮಾಲೆ ಸರಣಿಗಳು, ಸ್ವರಗಳ ಸರಣಿಗಳಂತ ಬರ್ತಾವ, ನಂಬರಿಂಗ್ ಸರಣಿಗಳಂತ ಬರ್ತಾವ. ಸೊ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಸರಣಿ ಬಗ್ಗೆ ಏನತ್ಲ 1 ಮಾರ್ಕ್ಸನ್ನು ಹೋಗ್ಬಾರ್ದ ಆ ಥರ ಒಳಗೆ. ಸೊ ಘನಗಳ ಸರಣಿ ಆಯಿತು, ಕ್ಯೂಬ್ಗಳ ಸರಣಿ, ಸೊ ಈ ಥರ ಇಂಟು, ಗುಣಾಕಾರ, ಪ್ಲಸ್ ಮೈನಸ್, ಭಾಗಾಕಾರ, ಈ ಥರ ಸರಣಿಗಳು ಭಾಳ ಬರ್ತಾವೆ. ಸೊ ಅದು ಯಾವ ಥರ ಬರ್ತೈತಿ ಏನಂತ ಕೇಳಿಸಿಂದ ನಾಳೆ ನೆಕ್ಸ್ಟ್ ಮತ್ತೊಂದು ಸರಣಿಗಳ ಕ್ಲಾಸನ್ನು ಮಾಡಿ ಹಾಕ್ತೀನಿ. ಸೊ ಅದನ್ನು ನೋಡ್ಕೋತಿರ್ರಿ. ಸೊ ಯಾವುದೇ ಕ್ಲಾಸ್ ಬಗ್ಗೆನೂ ಏನಂತಲೇ ನಾನು ಹೇಳಾಕತ್ತೀನಿ ಅಂದ್ರೆ ಅದೊಂದು ಸ್ವಲ್ಪ ಡೀಪಾಗಿ ಚೆನ್ನಾಗಿ ಪೂರ್ತಿ ಸ್ಕಿಪ್ ಮಾಡೋಲ್ಲ ನೋಡ್ತಾ ಬರ್ರಿ. ಅದು ಇಷ್ಟ ಆಯ್ತು ಅಂದ್ರೆ ನೋಡ್ತಾ ಬರ್ರಿ. ಇಲ್ಲಿಕಂದ್ರೆ ಸೊ ಬೇರೆ ಸಾಕಷ್ಟು ಸರ್ಗಳ ಕ್ಲಾಸಸ್ಗಳನ್ನ ಮಾಡ್ತಾರೆ, ಅದನ್ನ ತೊಗೊಂಡಾದ್ರು ಯೂಸ್ ತೊಗೋತ ಬರ್ರಿ. ದಯವಿಟ್ಟು ಹೇಳೋದೇನಂತಂದ್ರೆ ಸೊ ಸಮೀಪ ಐತಿ ನಿಮ್ದು ಎಕ್ಸಾಮ. ಆದಷ್ಟು ದೇವ್ರು ಒಳ್ಳೇದು ಮಾಡಲಿ. ಅದಕ್ಕಾಗಿ ನಾನು ಕೂಡ ನಿಮ್ಮ ಸಂಬಂಧ ಟೈಮ್ ಕೊಡಾಕತ್ತೀನಿ. ದಿನ ಆದಷ್ಟು ವಿಡಿಯೋನ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಹಂಗೆ ನಿಮ್ಮ ದೋಸ್ತರಿಗೂ ವಿಡಿಯೋನ ಶೇರ್ ಮಾಡಿರಿ. ಜೈ ಹಿಂದ್.